ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಪ್ರಗತಿ ದೀಕ್ಷಾ ವ್ಲಾಗ್ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ, ಯೂಶ್ವಲಿ ಮಂಡೇ ನಮ್ಮ ಶಿವನ ವಾರ. ಹಾಗೆ ಶಾಪಿಗೆ ಬಂದೆ. ಇವತ್ತು ಏನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಹಾಗೆ ಜ್ಯುವೆಲ್ರಿ ಇತ್ತು ನನ್ನ ಹತ್ರ, ಹೆಂಗೂ ಎತ್ತಿಡ್ತಾ ಇದ್ದೆ, ಎಲ್ಲನೂ ಸೆಕ್ರೇಟ್ ಮಾಡ್ತಾ ಇದ್ದೆ. ಯಾಕೆ ಇವತ್ತು ನನ್ನ ಹತ್ರ ಇರೋ ಜ್ಯುವೆಲ್ರಿ ಕಲೆಕ್ಷನ್ಸ್ನ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ನನ್ನ ಇಮಿಟೇಷನ್ ಜ್ಯುವೆಲ್ರಿ ಕಲೆಕ್ಷನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಫಸ್ಟು ಇವತ್ತು ಆಕ್ಸಿಡೈಸ್ ಕಲೆಕ್ಷನ್ಸ್ ನೋಡ್ಬಿಡೋಣ. ಸೊ ನನ್ನ ಫಸ್ಟ್ ಆಕ್ಸಿಡೈಸ್ಡ್ ಜ್ಯುವೆಲ್ ಅಂದರೆ ಇದೆ. ನಾನು ಇದನ್ನು ನನ್ನ ಕಾಲೇಜ್ ಡೇಸಲ್ಲಿ ಅಂತ ತೊಗೊಂಡಿದ್ದು. ಆವಾಗ ಸ್ಟಾರ್ಟಿಂಗ್ ಟ್ರೆಂಡಿಂಗ್ ಆಗಿತ್ತಲ್ಲ, ಸೊ ನಂಗೆ ತುಂಬ ಇಷ್ಟ ಅಂತ ತೊಗೊಂಡಿದ್ದು. ಸೊ ಇವಾಗ ಇದನ್ನು ಜಾಸ್ತಿ ಯೂಸ್ ಮಾಡ್ತಿಲ್ಲ ನಾನು. ಯಾಕೆ ಅಂದರೆ ಏನಕ್ಕಾದ್ರೂ ಆ್ಯಕ್ಸಸರೀಸ್ ಈ ಥರ ಏನಾದರೂ ಡಿಸೈನ್ಸ್ ಮಾಡಿಕೊಂಡು, ಮತ್ತು ಈ ಥರ ಏನಾದರೂ ಡಿಸೈನ್ಸ್ ಮಾಡಿಕೊಂಡು ಆ ಥರ ನನ್ನ ಮಗಳಿಗೆ ಆ ಥರ ಏನಾದರೂ ಹಾಕೋಣ ಅಂತ ಜಸ್ಟ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಒನ್ ಆಫ್ ಮೈ ಫೇವ್ರೇಟ್ಸ್ ಅಂತ ತೊಗೊಂಡಿದ್ದು. ಬಟ್ ಇದು ನನ್ನ ನೆಕ್ಗೆ ಅಷ್ಟೊಂದು ಪ್ರಾಪರಾಗಿ ಸೆಟ್ ಆಗಿಲ್ಲ. ಸೊ ಹೊಸದು ತೊಗೊಂಡು ನನ್ನ ಮಗಳಿಗೆ ಹಾಕೋಣ ಅಂತಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇದು ಒನ್ ಆಫ್ ಮೈ ಆಕ್ಸಿಡೈಸ್ ಕಲೆಕ್ಷನ್. ಆ್ಯಂಡ್ ಇದನ್ನು ನಾನು ಯೂಸ್ ಮಾಡ್ತೀನಿ. ನನಗೆ ತುಂಬ ಇಷ್ಟ ಅಂತ ನಾನು ಜಯನಗರಲ್ಲಿ ಇಷ್ಟ ಆಯಿತು, ನೋಡಿದ ತಕ್ಷಣ ಇಷ್ಟ ಆಯಿತು ಜಯನಗರಲ್ಲಿ. ಸೊ ತೊಗೊಂಡೆ, ಕ್ರಾಪ್ ಡ್ರೆಸ್ಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ದಿಸ್ ಆ್ಯಂಡ್ ಹಾಗೆ ಇಯರಿಂಗ್ಸ್ ಕೂಡ ಆಕ್ಸಿಡೈಸ್ ಇಯರಿಂಗ್ಸ್ ಇದೆ ನನ್ನ ಹತ್ರ. ಇದು ಯೂಶ್ವಲಿ ಹಾಕ್ತೀನಿ, ಕುರ್ತಾ ಆ ಥರ ಇದ್ದಾಗೆಲ್ಲ ಹಾಕ್ತೀನಿ. ಇದು ಒನ್ ಆಫ್ ಮೈ ಕಲೆಕ್ಷನ್ಸ್. ಇದು ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ, ಬಟ್ ನನಗೆ ತುಂಬ ದೊಡ್ಡದು ಅಂತ ಅನ್ನಿಸ್ತು. ಸೊ ಹಾಗೆ ಇಟ್ಟಿದ್ದೀನಿ, ತೊಗೊಳ್ಳೋದು ಹಾಗೆ ಇಡೋದು. ಇದು ಆ್ಯಕ್ಚುಲಿ ಕಲರು ತೊಗೊಂಡು ಹಾಗೆ ಇಟ್ಟಿದ್ದೀನಿ. ಇದು ಜುಮ್ಕಾಸ್. ನಾನು ಜಾಸ್ತಿ ನನ್ನ ಫೇಸ್ ಸ್ವಲ್ಪ ಲಾಂಗ್ ಗುಂಡಾಗಿದೆ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಅದಕ್ಕೆ ಜಾಸ್ತಿ ಜುಮ್ಕಾ ಕೈಂಡ್ ಆಫ್ ಡಿಸೈನ್ಸ್ನೇ ನಾನು ಸೆಲೆಕ್ಟ್ ಮಾಡೋದು. ನನಗೆ ತುಂಬ ಇಷ್ಟ ಆಯಿತು. ಇದು ಇದೆ. ಆ್ಯಂಡ್ ಸ್ಮಾಲ್ ನನ್ನ ಫಸ್ಟ್ ಇಯರಿಂಗ್ಸ್. ಇದು ಆಕ್ಸಿಡೈಸಲ್ಲಿ ಫಸ್ಟ್ ಇಯರಿಂಗ್ಸು ಆವಾಗಲೇ ತೋರಿಸಿದ್ನಲ್ಲ ಸೆಟ್ಟು, ಅದ್ರ ಜೊತೆ ತೊಗೊಂಡಿದ್ದು. ಇನ್ನೂ ಹಾಗೇ ಇದೆ, ಚೋಪಾನ್ವಾಗಿಟ್ಟಿದ್ದೀನಿ. ಹಾಕ್ಕೊಳ್ತೇನೆ, ಅವಾಗವಾಗ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ನನ್ನ ಹತ್ರ ಗೋಲ್ಡ್ ಶೇಡೆಡ್ 1 ಗ್ರಾಮ್ ಗೋಲ್ಡ್ ಅಂತ ಹೇಳ್ತೀವಿಲ್ಲ, ಸೊ ಆ ಥರ ಶೇಡೆಡ್ ಜ್ಯುವೆಲ್ಸ್. ಇದು ಎಷ್ಟು ವೆಯ್ಟ್ ಇದೆ ಅಂತಂದರೆ ಅಷ್ಟು ವೆಯ್ಟ್ ಇದೆ, ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ನಾನು ಯಾವುದೋ ಹಬ್ಬದ ಟೈಮಲ್ಲಿ ಅಂತ ಇದನ್ನು ನಾನು ತೊಗೊಂಡಿದ್ದು. 1 ಗ್ರಾಮ್ ಗೋಲ್ಡ್ ಅಂತ ಹೇಳ್ತಾಯಿದ್ರು ಇಮಿಟೇಷನ್ ಜ್ಯುವೆಲ್ರಿ ಅವಾಗ. ಸೊ ತೊಗೊಂಡಿದ್ದು. ಬಟ್ ಇದುವರೆಗೂ ಆಲ್ಮೋಸ್ಟ್ ಇದು 10 ಇಯರ್ಸ್ ಆಗ್ತಾಯಿದೆ, ಒಂದು ಚೂರು ಶೇಡ್ ಆಗಿಲ್ಲ. ಗೋಲ್ಡ್ ಅದೇನು ಅವ್ರದ್ದು ಕಲರ್ ಇದೆ, ಸೊ ಹಾಗೇ ಇದೆ, ಒಂದು ಚೂರು ಶೇಡ್ ಆಗಿಲ್ಲ. ನಾನೆಲ್ಲ ತೊಗೊಂಡಿರೋದು ಚಿಕ್ಕಪೇಟೆಯಲ್ಲಿ. ಸೊ ನಮ್ಗೆ ಗೊತ್ತಿರೋರು ಎಲ್ಲ ಆಲ್ಮೋಸ್ಟು ಚಿಕ್ಕಪೇಟೆಯಲ್ಲಿ ಇದ್ದಾರೆ. ಸೊ ನಾನು ಅವ್ರ ಶಾಪಲ್ಲೇ ಹೋಗಿ ಪರ್ಚೇಸ್ ಮಾಡ್ತೀನಿ. ಇದ್ರದ್ದು ಸೆಟ್ ಇದೆ, ಇದ್ರದ್ದು ಮಣಿದು ಚೈನ್ ಇದೆ. ಇದು ಡಾಲರ್, ಇದು ಚೈನ್, ಇದು ಸೆಟ್. ಇದ್ರದ್ದು ಸೆಟ್ ಇದು. ಆ್ಯಂಡ್ ಇದು ಸಿಂಪಲ್, ನಾರ್ಮಲಾಗಿ ಸಿಂಪಲ್ ಸ್ಯಾರೀಸ್ ಹಾಕ್ಕೊಳ್ಬೇಕಂದ್ರೆ ಇದು ಆ್ಯಕ್ಚುಲಿ ನನ್ನ ನಾದಿನಿದು, ನನ್ನ ಹತ್ರನೇ ಇಟ್ಬಿಟ್ಟು ಹೋಗಿದ್ದಾಳೆ. ನನಗಿಷ್ಟ ಆಯಿತು, ಸೊ ನಾನು ಅವಾಗವಾಗ ಹಾಕ್ಕೊಳ್ತಾ ಇರ್ತೀನಿ.
ಆ್ಯಂಡ್ ಇದು ನಾರ್ಮಲ್ ವೈಟ್ ಸ್ಟೋನ್ದು ತುಂಬ ಚೆನ್ನಾಗಿದೆ. ಇದು ಪರ್ಪಲ್ ವಿತ್ ವೈಟ್ ಸ್ಟೋನ್ ಬಂದಿದೆ, ತುಂಬ ಕ್ಯೂಟಾಗಿದೆ. ನೀವು ಸಿಂಗಲ್ ಪಿನ್ ಸ್ಯಾರಿ ಈ ಥರ ಆರ್ಗೆನ್ಸಾ ಕ್ಲಾತ್ಸು ಆ ಥರ ಇದ್ದಾಗೆಲ್ಲ ಇದನ್ನ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಲುಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಒನ್ ಆಫ್ ಮೈ ಫೇವ್ರೆಟ್ ಇಯರಿಂಗ್ಸ್. ಚೆನ್ನಾಗಿದೆಲ್ಲ. ಹಾಂ, ಆವಾಗ ಸ್ಟಾರ್ಟಿಂಗ್ ಇದು ಟ್ರೆಂಡಿಯಾಗಿ ಹೋಗ್ತಾಯಿತ್ತು ಗೈಸ್, ತುಂಬ ಟ್ರೆಂಡಿಂಗಲ್ಲಿ ಇದ್ದಿದ್ದು ಸೆಟ್ಟು. ಇದು ಕಾಣಿಸ್ತಿದ್ಯಾ? ನಾನೇನು ಮಾಡಿದೆ, ಫಸ್ಟ್ ಟೈಮ್ ನಾನಿದು ಆನ್ಲೈನ್ ಜ್ಯುವೆಲ್ಸ್ನ ಆರ್ಡ್ರ್ ಮಾಡಲ್ಲ, ಯಾಕಂದರೆ ಹಿಂಗಿರುತ್ತೆ ಕ್ವಾಲಿಟಿ ಏನು ಎತ್ತ ಅಂತ ಗೊತ್ತಿಲ್ಲ. ಸೊ ನಾನು ಆರ್ಡ್ರ್ ಮಾಡಲ್ಲ. ಸೊ ಆವಾಗ ತೊಗೊಂಡಿರುವಂಥ ಜ್ಯುವೆಲ್ರಿ ಇದು. ಸ್ಟಾರ್ಟಿಂಗ್ ನೋಡಿದಾಗ ತುಂಬ ಚೆನ್ನಾಗಿತ್ತು ಪಿಕ್ಕಲ್ಲಿ, ಬಟ್ ನನಗೆ ಕಣ್ಣು ಮುಂದೆ ಬಂದಾಗ ವಾಟ್ ಇಸ್ ದಿಸ್, ಹಿಂಗಿದೆ ಸ್ಟೋನ್ಸು ಅನಿಸ್ತು. ಬಟ್ ಏನಿದು ಲೈಟ್ ಶೇಡ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀನು ಡೈರೆಕ್ಟಾಗಿ ಇದನ್ನು ನೋಡಿದ್ರೆ ಅಷ್ಟೊಂದು ಏನು ಲುಕ್ ಇಲ್ಲ ಗೈಸ್. ಬಟ್ ನೋಡಿ, ಇವಾಗ ಕ್ಯಾಮ್ರಾ ಫೇಸಿಂಗ್ಗೆ ತುಂಬ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇದು ಒನ್ ಆಫ್ ಮೈ ಕಲೆಕ್ಷನ್ಸ್. ಆ್ಯಂಡ್ ಇದು ಬೆಳ್ಳಿದಿದು, ನಮ್ಮಮ್ಮಂದಿದು, ಅವಾಗ ಮಾಡಿಸ್ಕೊಂಡಿದ್ದು. ಚೆನ್ನಾಗಿದೆ. ಹಾಗೆ ಯೂಶ್ವಲಿ ಅವಾಗೆಲ್ಲ ಇಂಥವೆಲ್ಲ ಜಾಸ್ತಿ ಯೂಸ್ ಮಾಡ್ತಾಯಿದ್ದಲ್ಲ. ಸೊ ನಾನು ಇದನ್ನ ಹಾಗೆ ಜೋಪಾನ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ನಾನು ಇನ್ನೂ ಚೈನ್ ಗಿನ್ನೆಲ್ಲ ಏನೂ ಹಾಕಿಲ್ಲ. ಇಷ್ಟ ಆಯಿತು, ಬಟ್ ಯೂಸ್ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಟ್ರೆಡಿಷ್ನಲ್ ಆಗಿ ಏನಾದರೂ ನೀವು ಹಾಕ್ಕೊಳ್ತೀರಾ ಅಂದರೆ ಲಂಗ ದಾವಣಿ ಮಕ್ಕಳಿಗಾಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ತುಂಬ ಸ್ಪೆಷಲ್ ನನಗೆ. ನಮ್ಮದು ಲವ್ ಮ್ಯಾರೇಜ್. ಸೊ ನಾನು ಅವಾಗ ಅಷ್ಟೊಂದು ಮದುವೆಗೆ ರೆಡಿಯಾಗೋ ಟೈಮ್ ಇದ್ದಿಲ್ಲ. ಸೊ ದೇವಸ್ಥಾನದಲ್ಲಿ ಇಷ್ಟು ಟೈಮ್ ಒಳಗಡೆ ಬಂದು ಇರಬೇಕು ಅಂತ ಹೇಳಿದ್ರು. ಸೊ ನನ್ನ ಹಸ್ಬೆಂಡ್ ಸಹ ಏನಿಲ್ಲ, ಸಿಂಪಲಾಗಿ ರೆಡಿಯಾಗು, ನೀನು ಹೆಂಗಿದೆಯೋ ಹಾಗೆ ರೆಡಿಯಾಗು ನಾರ್ಮಲಾಗಿ ಅಂತ. ಆ ಟೈಮಲ್ಲಿ ತೊಗೊಂಡಂಥ ಚೈನ್ ಇದು ನನ್ನ ಮದುವೆಗೆ ಹಾಕಿದ್ದ ಚೈನ್ ಸೆಟ್. ನಾನೇನು ಆ ಥರ ಫುಲ್ ಗ್ರ್ಯಾಂಡಾಗೇನು ರೆಡಿ ಆಗಿರಲಿಲ್ಲ. ಜಸ್ಟ್ ಒಂದು ಚೈನು, ಸ್ಯಾರಿ, ಡಾಬು, ಒಂದು ಲಾಂಗ್ ಹಾರ ಅಷ್ಟೇ, ಸಿಂಪಲಾಗಿ ರೆಡಿ ಆಗಿದ್ದು. ಇದು ನನಗೆ ತುಂಬ ಸ್ಪೆಷಲು. ಇದು 1 ಗ್ರಾಮ್ ಗೋಲ್ಡನ್ನೇ. ಬಟ್ ನಾನು ಇದುವರೆಗೂ ಮದುವೆಗೆ ಬಿಟ್ಟರೆ 1-2 ಸತಿ ನಾನು ಹಾಕ್ಕೊಂಡಿರ್ಬೋದು ಅಷ್ಟೇ. ತುಂಬ ಚೆನ್ನಾಗಿದೆ. ಇವಾಗಿದು ರೀಸೆಂಟಾಗಿ ಟ್ರೆಂಡ್ ಆಗ್ತಾಯಿದೆ ಈ ಥರ ಇದ್ರದ್ದು. ಯಾವಾಗಂದರೆ ರಶ್ಮಿಕಾ ಮಂದಣ್ಣ ಮದುವೆ ಆದಮೇಲೆ ಈ ಥರ ಅವ್ರು ಹಾಕಿದ್ದ ಜ್ಯುವೆಲ್ರಿನೂ ಈ ಥರನೇ ಇತ್ತು. ಸೊ ನಾನು ಅವ್ರದ್ದು ನೋಡಿಬಿಟ್ಟು ನನಗನ್ಸು ನಂದು ಇದೇ ಥರ ಇದೆಯಲ್ಲ, ನಾನು ಓಲ್ಡ್ ಸ್ಟೈಲು ಅಂತ ಅಂದ್ಕೊತಾ ಇದ್ದೆ. ಬಟ್ ಅದು ಓಲ್ಡ್ ಸ್ಟೈಲ್ ಆಗಿಲ್ಲ, ತುಂಬ ಚೆನ್ನಾಗಿದೆ ಅಂತ ಇವಾಗ ಅನಿಸ್ತಿದೆ. ಇದು ಒನ್ ಆಫ್ ಮೈ ಕಲೆಕ್ಷನ್ಸ್, ಲಾಂಗ್ ಚೈನ್. ಚೆನ್ನಾಗಿದೆ. ನಾನು ಇದನ್ನು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು. ನಂಗೆ ತುಂಬ ಇಷ್ಟ ಆಯಿತು, ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ತೊಗೊಂಡೆ. ಯಾವ್ದಾದ್ರು ಲಾಂಗ್ ಇದಕ್ಕೆಲ್ಲ ಹಾಕೋಬೋದು ಅಂತ ಚೆನ್ನಾಗಿತ್ತು. ನೀವು ಸ್ಯಾರಿ ಗಿರಿಗಂತ ಎಲ್ಲ ಹಾಕ್ಕೊಂಡ್ರೆ ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ಒನ್ ಆಫ್ ಮೈ ಕಲೆಕ್ಷನ್ಸ್, ಫೇವ್ರೆಟ್ ಕಲೆಕ್ಷನ್ಸ್. ಇದೂ ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು. ಸೊ ನೆಕ್ಕಿಗೆ ಎಷ್ಟು ಬೇಕೋ ನೀವು ಸಿಂಗಲ್ ಪಿನ್ ಮಾಡಿಕೊಂಡ್ರೆ, ನೀವು ಟ್ರೆಡಿಷ್ನಲ್ ಆಗೇನೆ ಹಾಕ್ಕೊಂಡು ಇದೊಂದು ಹಾಕ್ಕೊಂಡು ಡಾಬ್ ಹಾಕ್ಕೊಂಡು ಟ್ರೆಡಿಷ್ನಲ್ ಆಗಿ ರೆಡಿ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಫುಲ್ ಸಿಕ್ಕಾಗೋಗಿದೆ. ನೋಡಿ, ಇದು ಲಕ್ಷ್ಮಿ, ಇದು ಡಾಲರ್ ಇದರದ್ದು ನಾನು ಹಾಕ್ಕೊಳ್ತಾ ಇದ್ದಿದ್ದು. ನನಗೆ ತುಂಬ ಇಷ್ಟ. ಇದೊಂದು ಹಾಕ್ಕೊಂಡ್ರೆ ಸಾಕು, ನಿಮಗೆ ಲಾಂಗ್ ಜ್ಯುವೆಲ್ರಿ ಬೇಕು ಅಂತ ಏನೂ ಅನಿಸಲ್ಲ.
ಇದ್ರದ್ದು ಸೆಟ್ ಆ್ಯಕ್ಚುಲಿ ಇದಿತ್ತಲ್ಲ, ಈ ಚೈನ್ ಇತ್ತಲ್ಲ, ಇದರದ್ದು ಸೆಟ್ ಆ್ಯಕ್ಚುಲಿ ಇದು ಚೆನ್ನಾಗಿದೆ. ತುಂಬ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಇದರದ್ದು, ಈ ಜ್ಯುವೆಲ್ರಿದು ಇದು ಸೆಟ್. ಇದಿದೆಯಲ್ಲ, ಇದರದ್ದು ಬಂದ್ಬಿಟ್ಟು ಇದು ಸೆಟ್. ಹಾಗೆ ನನ್ನ ಹತ್ರ ಕೆಲವೊಂದು ಇಯರಿಂಗ್ಸ್ ಸಹ ಇದೆ. ಇಯರಿಂಗ್ಸು ಇಷ್ಟ. ಇದು ಸೆಟ್ ಇತ್ತು ಆ್ಯಕ್ಚುಲಿ. ನಾನು ನನ್ನ ಮಗಳು ಅದನ್ನು ಕಟ್ ಮಾಡಿಬಿಟ್ಲು. ಸೊ ಚೆನ್ನಾಗಿದೆ. ಚೆನ್ನಾಗಿದೆ ಇದೆಲ್ಲ. ಇದು ಆ್ಯಕ್ಚುಲಿ ಯಾವುದು ಸೆಟ್ ಜೊತೆ ಬಂದಿರೋದಲ್ಲ, ಇಂಡಿವಿಜುವಲ್. ಇದು ವೆರಿ ಸ್ಪೆಷಲ್. ದೀಕ್ಷಾಗೆ ನನ್ನ ಫೇವ್ರೆಟ್ ಕ್ಲೈಂಟ್. ಮಕ್ಕಳಿಗೆ ಅವ್ರಿಗೂ ತುಂಬ ಮಕ್ಕಳಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ಅವಳಿಗೆ ಅಂತ ಫಸ್ಟು ಗಿಫ್ಟ್ ಕೊಟ್ಟಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಇದರದ್ದು ಇಯರಿಂಗ್ಸ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇದು ಗ್ರೀನ್ ವಿತ್ ರೆಡ್, ತುಂಬ ಕ್ಯೂಟಾಗಿತ್ತು ಅವಳಿಗೆ ಹಾಕೊಂಡಾಗ. ಆ್ಯಂಡ್ ಇದು ನಾನು ತುಂಬ ಜೋಪಾನವಾಗಿ ಇಟ್ಟಿದ್ದೀನಿ. ಇದು ನಮ್ಮಮ್ಮ ಹಾಕಿದಂಥ ನಮ್ಮಮ್ಮ ಅಟೆಂಡ್ ಮಾಡಿದ ಲಾಸ್ಟ್ ಫಂಕ್ಷನ್ನು ನಾನು ಕೊಡಿಸಿದ್ದು ಬಳೆ. ಅವಾಗ ಈ ಥರ ಬಳೆಗಳು ಫಸ್ಟ್ ಟೈಮ್ ಬಂದಿದ್ದು, ಈ ಥರ ಸೆಟ್ ಬಳೆಗಳು ಫಸ್ಟ್ ಟೈಮ್ ಬಂದಿದ್ದು. ಸೊ ಇದು ನಮ್ಮಮ್ಮ ಹಾಕಿದ ಲಾಸ್ಟ್ ಬ್ಯಾಂಗಲ್ಸ್. ಸೊ ನನಗೆ ಅದನ್ನ ಜೋಪಾನ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹೀಗೆ ಇರಲಿ ಅಂತ ನೀಟಾಗಿ ಜೋಪಾನ ಮಾಡಿ ಇದಕ್ಕೆ ಸಪ್ರೇಟ್ ಬಾಕ್ಸ್ ಇಟ್ಟಿದ್ದೀವಿ. ಅಮ್ಮ ಮೆಮೊರಿ ತುಂಬ ಕಾಡುತ್ತೆ ನನಗೆ. ಇದು ನನ್ನ ಇಯರಿಂಗ್ಸ್ ಬಾಕ್ಸ್. ಇದರಲ್ಲಿ ಅಂಥ ಇಯರಿಂಗ್ಸ್ ಇಲ್ಲ. ಮಾಟಿ ಇದು ಜಾಸ್ತಿ ಅವಾಗ ಟ್ರೆಂಡಲ್ಲಿತ್ತು. ಇದು ನನ್ನ ಮದುವೆಗೆ ಹಾಕಿದಂಥ ಸೆಟ್ಟು. ಇನ್ನೂ ಅದ್ರ ಜೊತೆಗೆ ಹಾಗೆ ಇಟ್ಟಿದ್ದೀನಿ, ನನ್ನ ಮದುವೆಗೆ ಹಾಕಿದ್ದೀನಿ. ಇದು ಒನ್ ಆಫ್ ಟ್ರೆಂಡಿಂಗ್ ಅವಾಗಿದ್ದು ನಾವು ಕಾಲೇಜ್ ಡೇಸಲ್ಲಿ ಓದವಾಗಿದ್ದಂಥ ಇಯರಿಂಗ್ಸ್. ಅಂದ್ಬಿಟ್ರೆ ಇದು ಸೆಟ್ಟದು ಅವಾಗಲೇ ನಾನು ಇದರ ಸೆಟ್ ತೋರಿಸಿದ್ದೆ, ಇದರದ್ದು ಸೆಟ್. ಆ್ಯಂಡ್ ಇದು ನಾನು ಮದುವೆಗೆ ಹಾಕಿದಂಥ ಜುಮ್ಕಿ, 1 ಗ್ರಾಮ್ ಗೋಲ್ಡ್ ಅಂತ ಹೇಳ್ತಾರೆ. ಸೊ ಮದುವೆಗೆ ಹಾಕಿದಂಥ ಜುಮ್ಕಿ. ಆ್ಯಂಡ್ ಇದು ಗರುಡ ಲುಕ್ ಇರೋಂಥ ಇಯರಿಂಗ್ಸ್, ಗರುಡ ಲುಕ್ ಇಯರಿಂಗ್ಸ್. ಇದು ನನ್ನ ನಾದ್ನಿದು ಸೈಡ್ ಇಯರಿಂಗ್ಸು ಈ ಕಡೆಗೆ ಬರುತ್ತೆ, ಈ ಥರ ಇಲ್ಲಿಗೆ ಬರುತ್ತೆ. ಇದು ಜಸ್ಟ್ ಮೇಲಿಂದ ಹ್ಯಾಂಗ್ ಮಾಡೋದು, ತುಂಬ ಚೆನ್ನಾಗಿದೆ. ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಹಿಂಗೆ ಹೊಸ ಹೊಸ ಟಾಪಿಕ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರಗತಿ ದೀಕ್ಷಾ ವ್ಲಾಗ್ ಚಾನಲ್ನ. ಥ್ಯಾಂಕ್ ಯು, ಬಾಯ್.